ಹೊಸಹಣ್ಣಗಳಿಯಲ್ಲಿ ಮದ್ದೂರಮ್ಮನ ಹಬ್ಬವನ್ನು ನಮ್ಮ ಪೂರ್ವಕ್ಕಿರ ಕಾಲದಿಂದಲೂ ಕೂಡ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಹಬ್ಬವನ್ನು ಪ್ರತಿಯೊಂದು ಮನೆಗಳಲ್ಲೂ ನಮ್ಮ ಊರಿನಲ್ಲಿ ಮಧ್ಯರಾತ್ರಿವರೆಗೂ ಕೂಡ ಒಂದು ಮಡೆಯನ್ನು ಮಾಡಿಕೊಂಡು ಇಲ್ಲಿ ದೇವರ ಸನ್ನಿಧಿಗೆ ತಂದ ನಂತರ ಇಲ್ಲಿ ದೇವರಿಗೆ ಅರ್ಪಣೆ ಮಾಡಿದ ನಂತರನೇ ಎಲ್ಲರೂ ಕೂಡ ಆ ಒಂದು ಪ್ರಸಾದವನ್ನು ಮನೆಗೆ ತಗೊಂಡೋಗಿ ಮಾಡುವಂಥ ಒಂದು ಹಬ್ಬ ಆಗಿದೆ. ಇದು ನಮ್ಮ ಊರಿನ ಒಂದು ವಿಜೃಂಭಣೆಯಿಂದ ಮಾಡುವಂಥ ಹಬ್ಬ ಕೂಡ ಆಗಿದೆ. ಇದರಲ್ಲಿ ಭಾಳ ಎಲ್ಲರೂ ಕೂಡ ಕಟ್ಟುನಿಟ್ಟಿಂದ ಪೂಜಾ ಕೈಂಕರ್ಯದಲ್ಲಿ ಎಲ್ಲ ಪಾಲ್ಗೊಳ್ತಾರೆ. ಪ್ರತಿ ವರ್ಷಕ್ಕೆ ಒಂದು ಆಗುವಂಥ ಒಂದು ಹಬ್ಬ ಇದು. ಈ ಹಬ್ಬದ ವಿಶೇಷ ಇನ್ನೊಂದೇನು ಅಂತಂದರೆ ಮಧ್ಯರಾತ್ರಿಯಲ್ಲಿ ಮದ್ದೂರಮ್ಮ ಅನ್ನುವಂಥ ದೇವರು ಒಬ್ಬರ ಮೈ ಮೇಲೆ ಬಂದು ಒಂದು ಅವರ ಮಹಿಮೆಯನ್ನು ಇಡೀ ಊರಿಗೆ, ಈ ಪಕ್ಕದ ಊರಿನ ಎಲ್ಲ ಜನಗಳಿಗೂ ಕೂಡ ಸಾರುವಂಥ ಒಂದು ಹಬ್ಬ ಆಗಿರ್ತದೆ. ಈ ಹಬ್ಬ ಸುಮಾರು ವರ್ಷಗಳಿಂದನೂ, ನೂರಾರು ವರ್ಷಗಳಿಂದನೂ ಕೂಡ ನಮ್ಮ ಊರು ಯಾವಾಗ ಆಯಿತು ಆವಾಗಿಂದನೂ ಕೂಡ ಈ ಆಚರಣೆ ಮಾಡ್ಕೊಂಡು ಬರ್ತಾ ಇದೆ. ಹಳೆಹಣ್ಣಗಳಿನೂ ಕೂಡ ಇದೇ ಥರನೇ ಪ್ರತಿದಿನ ಇದೇ ದಿನವೂ ಕೂಡ ಹಳೆಹಣ್ಣಗಳಿನೂ ಕೂಡ ಆಚರಣೆ ಮಾಡ್ತಾರೆ. ಈ ಹಬ್ಬ ಇಲ್ಲಿ ಈ ದೇವರು ಇಲ್ಲಿ ಬಂದ ನಂತರ ಆ ಹಳೆಹಣ್ಣಗಳಲ್ಲೂ ಕೂಡ ಇದಾದ ನಂತರ ಅಲ್ಲಿ ದೇವರು ಹೋಗುತ್ತೆ. ಅಲ್ಲೂ ಕೂಡ ಇದೇ ರೀತಿ ಪೂಜಾ ಕೈಂಕರ್ಯವನ್ನು ಮಾಡ್ಕೊಳ್ತಾ ಇಲ್ಲಿ ನಾವು ಯಾವ ರೀತಿ ಮಾಡ್ತಾ ಇದೀವೋ ಅದೇ ರೀತಿಯೂ ಕೂಡ ಹಳೆಹಣ್ಣಗಳಲ್ಲೂ ಕೂಡ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮೂರು ನಾಡದೇವತೆ ಹಬ್ಬ, ಮದ್ದೂರಮ್ಮನ ಹಬ್ಬ, ಹಳೆಹಣ್ಣಗಳು ಮತ್ತು ಹೊಸ ಹಣ್ಣುಗಳು ಎಲ್ಲ ಒಂದೇ ದಿನ ಮಾಡ್ತೀವಿ. ಇಲ್ಲಿ ಏನಂದರೆ ಪ್ರತಿ ವರ್ಷವೂ ನಾವು ಮನೇಲಿ ಮಾಡಿದಂಥ ಮನೆಯಲ್ಲಿ ತುಂಬ ಕಟ್ಟುನಿಟ್ಟಾಗಿ ಮಾಡಿ ಎಲ್ಲನೂ ಮಡೆ ಮತ್ತು ಮರಿ ಕುಯ್ದೋದು, ಕೋಳಿದು ಎಲ್ಲ ತೊಗೊಬರ್ತೀವಿ. ಅಲ್ಲೇನು ಮಾಡ್ತೀವಿ ಎಲ್ಲ ಒಂಚೂರು ಒಳಗಿಟ್ಕೊಳ್ಳೋಕ್ಕಿಲ್ಲ, ಎಲ್ಲ ತೊಗೊಬಂದು ದೇವ್ರ ಹತ್ರ ಇಡ್ತೀವಿ. ಇಲ್ಲಿ ಎಲ್ಲಿ ಪೂಜೆ ಮಾಡಿ ಅನ್ನ ಮತ್ತು ಸಾರು ಎಲ್ಲನೂ ತೆಗೆದಿಟ್ಬಿಟ್ಟು ಹೆಂಗಸರನ್ನೆಲ್ಲ ಹೊರಗಡೆ ಕಳಿಸಿ ಅದನ್ನು ಅಲ್ಲಿ ಮರಿ ಕುಯ್ದೋದು ರಕ್ತ ಮತ್ತು ಅನ್ನ ಎಲ್ಲ ಒಟ್ಟಿಗೆ ಸೇರಿಸಿ ಮೇಲೆ ಇರಿಸುತ್ತಾರೆ. ಆದರೆ ಅದು ಏನು ಕೆಳಗಡೆ ಬೀಳಲ್ಲ. ಆಮೇಲೆ ಹೆಂಗಸರೆಲ್ಲ ಮತ್ತೆ ಬರ್ತೀವಿ, ಮತ್ತೆ ಪೂಜೆ ಮಾಡಿ ನಮಗೆಲ್ಲ ತೀರ್ಥ ಕೊಡ್ತಾರೆ ಮತ್ತು ಆರತಿ ಮಾಡ್ತಾರೆ. ಇಲ್ಲಿ ತುಂಬ ಪವರ್ಫುಲ್ಲಾದ ತಾಯಿ ಮದ್ದೂರಮ್ಮ. ಪ್ರತಿ ಒಂದು ಗ್ರಾಮದಲ್ಲಿ, ಊರಲ್ಲಿ ಎಲ್ಲರೂ ಬಂದು ಇಲ್ಲಿ ಪೂಜೆ ಮಾಡ್ತಾರೆ. ತುಂಬ ಚೆನ್ನಾಗಿ ನಡೀತಿದೆ. ಈ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮಸ್ತೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಹೊಸಹಣ್ಣಗಳ್ಳಿ ಮತ್ತು ಹಳೆಹಣ್ಣಗಳ್ಳಿ ಎರಡೂ ಗ್ರಾಮಗಳವರು ಪ್ರತಿ ವರ್ಷ ಮದ್ದೂರಮ್ಮನ ಹಬ್ಬವನ್ನು ಅತ್ಯಂತ ವಿಶೇಷವಾಗಿ ಆಚರಿಸಲ್ಪಡುತ್ತಾರೆ. ಹಬ್ಬದ ದಿನದಂದು ಮಧ್ಯರಾತ್ರಿ ಪೂಜೆ ಪುರಸ್ಕಾರಗಳು ನಡೆಯುತ್ತದೆ. ಗ್ರಾಮದ ಜನರು ಅತ್ಯಂತ ಮಡಿ ಮತ್ತು ಶ್ರದ್ಧಾಭಕ್ತಿಯಿಂದ ಮಾಡಿದ ಅಡುಗೆಯನ್ನು ದೇವಸ್ಥಾನಕ್ಕೆ ತಂದು ದೇವರಿಗೆ ನೈವೇದ್ಯ ನೀಡುತ್ತಾರೆ. ಮೊದಲಿಗೆ ದೇವರಿಗೆ ತಾವು ಮಾಡಿದ ಆಹಾರಗಳನ್ನು ಅರ್ಪಣೆ ಮಾಡಿ ನಂತರ ಅದನ್ನು ತಮ್ಮ ಮನೆಗಳಿಗೆ ಕೊಂಡೊಯ್ಯುತ್ತಾರೆ. ಇಲ್ಲಿ ಒಂದು ವಿಶೇಷ ಏನೆಂದರೆ, ದೇವಸ್ಥಾನದ ಅರ್ಚಕರು ಪೂಜೆ ಪುರಸ್ಕಾರಗಳನ್ನು ನೆರವೇರಿಸಿದ ನಂತರ ಗ್ರಾಮದ ಜನರು ತಂದಿದ್ದ ಅಡುಗೆಗಳಿಗೂ ಪೂಜೆ ನೆರವೇರಿಸಿ ಅದರಲ್ಲಿ ಅನ್ನವನ್ನು ಮೇಲಕ್ಕೆ ಅರ್ಚಕರು ಎಸೆಯುತ್ತಾರೆ. ಮೇಲಕ್ಕೆ ಎಸೆದಂತಹ ಒಂದು ಅಗುಳು ಅನ್ನ ಸಹ ನೆಲಕ್ಕೆ ಬೀಳುವುದಿಲ್ಲ. ಇದು ಈ ತಾಯಿ ಮದ್ದೂರಮ್ಮನ ಪವಾಡ ಮತ್ತು ಮಹಿಮೆಯಾಗಿದೆ. ಗ್ರಾಮದ ಎಲ್ಲ ಜನರು ನೂರಾರು ವರ್ಷಗಳ ಕಾಲದಿಂದಲೂ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮದ್ದೂರಮ್ಮನ ಹಬ್ಬವನ್ನು ಆಚರಿಸುತ್ತಾ ಬಂದಿದ್ದಾರೆ. ಮದ್ದೂರಮ್ಮನ ಹಬ್ಬವನ್ನು ಮಡ ಹಬ್ಬ ಎಂದೂ ಸಹ ಗ್ರಾಮದ ಜನರು ಕರೆಯುತ್ತಾರೆ. ಪೂರ್ವಿಕರ ಕಾಲದಿಂದಲೂ ಈ ಹಬ್ಬ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಡೆದುಕೊಂಡು ಬಂದಿದೆ. ಗ್ರಾಮದಲ್ಲಿ ಇರುವ ದೇವಾಲಯದಲ್ಲಿ ಅಡುಗೆಗಳನ್ನು ತಂದು ಪೂಜೆಗಳು ನೆರವೇರಿಸಿದ ನಂತರ ಅನ್ನದ ಅಗಳನ್ನು ಮೇಲಕ್ಕೆ ಎಸೆಯುತ್ತಾರೆ. ಆಗ ಒಂದು ಅಗುಳೂ ಸಹ ಕೆಳಕ್ಕೆ ಬೀಳುವುದಿಲ್ಲ. ಅಂದರೆ ತಾಯಿ ಮದ್ದೂರಮ್ಮ ಭಕ್ತರು ತಂದ ಆಹಾರವನ್ನು ತಾನು ಮೊದಲಿಗೆ ಸ್ವೀಕರಿಸಿ ನಂತರ ಅವರನ್ನು ಹರಸಿ ಆಶೀರ್ವದಿಸುತ್ತಾಳೆ ಎನ್ನುವ ನಂಬಿಕೆ ಹಿಂದಿನಿಂದಲೂ ಭಕ್ತರಲ್ಲಿ ಕೇಳಿಬರುತ್ತಿದೆ.